ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸುಳಿವು ಕೊಟ್ರ ಹಾಗಾದ್ರೆ ಇಕ್ಬಾಲ್ ಹುಸೇನ್ ಅತ್ತ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿಬಿಟ್ಟಿದ್ದಾರೆ. ಇತ್ತ ಬೆಂಬಲ ನೀಡೋ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಇದರ ನಡುವೆ ಮತ್ತೊಂದು ಬಾಂಬ್ ಎಸೆದಿದ್ದಾರೆ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್. ಮುಂದೆ ಕಾದ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ಟೈಮ್ ಬರುತ್ತೆ, ಕಾದು ನೋಡಿ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆಗೋದರ ಬಗ್ಗೆ ಇನ್ನೂ ಸೀಕ್ರೆಟ್ ಕಾಯ್ದುಕೊಂಡ್ರ ಹಾಗಾದ್ರೆ ಡಿಕೆ ಟೀಮ್, ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸುಳಿವು ಕೊಟ್ರ ಹಾಗಾದ್ರೆ ಇಕ್ಬಾಲ್ ಹುಸೇನ್, ಕಾದು ನೋಡಿ, ಇನ್ನೂ 7 ದಿನ ಬಾಕಿ ಇದೆ. ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ. ಡಿಕೆ ಶಿವಕುಮಾರ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸುತ್ತೇವೆ, ಅವರ ಜೊತೆಗೆ ನಾನಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅನ್ನೋ ನಿಟ್ಟಿನಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಮುಗೀತು, ಇಲ್ಲಿಗೆ ಸಿಎಂ ಆಗೋ ಕನಸನ್ನ ಕೈಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅಂತಾನೆ ಹೇಳಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ಎಚ್ಚರಿಕೆ ಕೊಟ್ಟರು. ಅದರ ನಡುವೆ ಕಾದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಕಾದ್ ನೋಡಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಸರ್, ಪಿಕ್ಚರ್ ಏನು ಬಾಕಿ ಇದೆಯಾ ಸರ್? ಮಾತಿನ ಅರ್ಥ ಏನು ಸರ್? ಕಾದು ನೋಡಿ, ಮಾತಿನ ಅರ್ಥ ಕಾದು ನೋಡಿ ನೀವು. ಸರ್, ಪಿಕ್ಚರ್ ಬಾಕಿ ಇದೆಯಾ? ಡಿಕೆ ಶಿವಕುಮಾರ್ ಅವರೇ ಅಸಹಾಯತೆ ತೋರ್ಕೊತಾ ಇದ್ದಾರೆ. ಸಿಎಂ ನಾನು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಕಾದ್ ನೋಡಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಸರ್, ಪಿಕ್ಚರ್ ಏನು ಬಾಕಿ ಇದೆಯಾ ಸರ್? ಮಾತಿನ ಅರ್ಥ ಏನು ಸರ್? ಕಾದು ನೋಡಿ.